ಸರ್ಪನ ಸಂಯೋಗ ಜ್ಯೋತಿಯ ಪತಂಗನ ಬೆಸನದಂತೆ. ಮನದ ಮದವನ್ನು ಅರಿಯದೆ ನಿಮ್ಮ ಕೃಪೆಯಿಂದೇ ನಿಮ್ಮ ನೆನವೆ. ಎನ್ನ ಭಾವದ ಕೊನೆಯ ಮನೆಯ ಮೇಲೆ ಮನೆಯ ಮಾಡಿಕೊಂಡಿಪ್ಪೆಯಯ್ಯ. ಕೂಡಲ ಸಂಗಮ ದೇವ ನೀನೆನ್ನ ಪ್ರಾಣನಾಥನಾಗಿ. ಇದು ಬಸವಣ್ಣನವರ ವಚನ. ಕೂಡಲ ಸಂಗಮ ದೇವರನ್ನು ಬಸವಣ್ಣನವರು ಶರಣಸತಿ ಲಿಂಗಪತಿ ಅಂತ ಕರೀತಾ ಇದ್ದಾರೆ. ಅವರಿನ್ನೂ ಈಗ ಅಕ್ಕಮಹಾದೇವರ ವಚನದ ಪ್ರಭಾವದಲ್ಲಿದ್ದಾರೆ. ಅಕ್ಕಮಹಾದೇವರು ಚನ್ನಮಲ್ಲಿಕಾರ್ಜುನನ ಪತಿಯನ್ನಾಗಿ ಪಡಿಬೇಕು ಅಂತಿದ್ರಲ್ಲ, ಆ ಹಂಬಲದ ಪ್ರಭಾವ ಅವರು ಇಲ್ಲಾಗಿ ಅಲ್ಲಿ ಅಕ್ಕಮಹಾದೇವರು ಒಂದು ವಚನದಲ್ಲಿ ಬರೀತಾರೆ, ಅಂಗಭಂಗ ಮನಭಂಗ ಒಳಿದು ನಿಮ್ಮನೆಂದಿಂಗೆ ನೆರವೆನೋ. ಎಲ್ಲ ಮನವನೊಳಕೊಂಡು ತುಂಬಿಲಂಬಿಸುವ ಪರಿಯಂತೆ ಹಿಂಗೆ ಬರ್ಕಂತ ಹೋಗ್ತಾರೆ, ಹಾಡ್ಕೊಂತ ಹೋಗ್ತಾರೆ. ಆ ತುಂಬಿ ಲಂಬಿಸುವ ಪರಿ ಇಲ್ಲಿ ಜ್ಯೋತಿಯ ಪತಂಗನ ಬೆಸನ ಅಂತ ಬಂದದ, ಮತ್ತು ನಿಮ್ಮ ನೆನವೆ ಮನದ ಕೊನೆಯ ಮೇಲೆ ಅಂತ ಬಂದದ. ಭಾವದ ಕೊನೆಯ ಮನೆಯ ಮೇಲೆ ಮನೆಯ ಮಾಡಿಕೊಂಡಿಪ್ಪೆ. ಇದು ನೇರವಾಗಿ ಅಕ್ಕ ಮಹಾದೇವಿಯವರ ವಚನದ ಪ್ರಭಾವ. ಅಕ್ಕ ಮಹಾದೇವಿಯವರು ಅಭಿವ್ಯಕ್ತಿಯಲ್ಲಿ ಭಾವ ಸಮಾಧಿಯಲ್ಲಿ ಚನ್ನಮಲ್ಲಿಕಾರ್ಜುನನ್ನ ಪತಿಯನ್ನಾಗಿ ಪಡೀಬೇಕು ಅನ್ನೋ ಹಂಬಲದಲ್ಲಿ ಭಕ್ತಿ ಮಾಡಿದರು. ಇಂಥ ಅಕ್ಕ ಮಹಾದೇವಿಯವರ ಮುಂದೆ ಆ ಚನ್ನಮಲ್ಲಿಕಾರ್ಜುನ ಏನು ಅಂತ ಜ್ಞಾನೋದಯವಾದ ಮೇಲೆ ಆ ಶರಣಸತಿ ಲಿಂಗಪತಿ ಭಾವದಿಂದ ಹೊರಗೆ ಬಂದುಬಿಟ್ರು. ಬಸವಣ್ಣನವರು ಆ ಶರಣಸತಿ ಲಿಂಗ ಭಾವದೊಳು ಈಗ ಬರ್ತಾ ಇದ್ದಾರೆ. ಅದೇನೋ ಅಕ್ಕಮಹಾದೇವಿ ವಚನವನ್ನು ಓದಿಕೊಂಡು. ಮತ್ತು ಅಷ್ಟೇ ಅಲ್ಲ, ಈ ವಚನ ಸ್ವತಃ ಅನುಭವಿಸಿ ಬರೆದದ್ದಲ್ಲ. ಇದು ಅಕ್ಕಮಹಾದೇವರ ವಚನವನ್ನು ಅನುಕರಣೆ ಮಾಡಿ ಬರೆದದ್ದು. ಮತ್ತು ಇದೇ ವಚನ ಕೂಡ ಇದೇನಾಗ್ತದೆ ಅಂತ ಹೇಳಿದರೆ ಅದು ಅರ್ಥವನ್ನು ಕಳ್ಕೊಳ್ತದೆ. ಯಾಕೆ ಅಂದರೆ ಬಸವಣ್ಣನವರು ಈ ಭಾವವನ್ನು ಬಿಟ್ಟು ಮತ್ತೆ ಇನ್ನೊಂದು ಭಾವಕ್ಕೆ ಬರ್ತಾರೆ. ಅಲ್ಲಮ ಪ್ರಭುದೇವರ ವಚನಗಳನ್ನು ಓದ್ಕೊಂಡು ಆ ಪ್ರಭಾವದಲ್ಲಿ ವಚನವನ್ನು ಬರೀತಾರೆ. ಈಗ ವಚನಕ್ಕೆ ಹೋಗೋಣ. ಸರ್ಪನ ಸಂಯೋಗ ಜ್ಯೋತಿಯ ಪತಂಗನ ಬೆಸನದಂತೆ. ಈಗ ಸರ್ಪಗಳು ನಾವು ಹೊಲ ಗದ್ದೆ ತೋಟ ಅಲ್ಲೆಲ್ಲ ಹೋದಾಗ ಅವು ಹೊಂದಿಕೊಂಡು ಸುತ್ತಕೊಂಡಿರ್ತಾವೆ. ಅದನ್ನು ಇಲ್ಲಿ ದೃಷ್ಟಾಂತವಾಗಿ ಕೊಡ್ತಾರೆ. ಅದನ್ನು ಬಸವಣ್ಣವರೆಲ್ಲ ನೋಡಿರ್ತಾರೆ. ಅದನ್ನು ಇಲ್ಲಿ ಹೇಳ್ತಾರೆ, ಸರ್ಪನ ಸಂಯೋಗ. ಹಂಗೆ ನಾನು ಕೂಡಲ ಸಂಗಮ ದೇವರನ್ನು ಒಂದಾಗಬೇಕು, ಅವನು ಕಾಣಬೇಕು ಅನ್ನೋ ಹಂಬಲ. ಜ್ಯೋತಿಯ ಪತಂಗನ ಬೆಸನದಂತೆ ಅಂತಾರೆ. ಇದು ಸರೋಲಿಲ್ಲ. ಈಗ ಜ್ಯೋತಿ ಪತಂಗ ಹೋದಾಗ ಏನಾಗ್ತದೆ, ಈಗ ಉರಿತಾ ಇರೋ ಜ್ಯೋತಿ ಮೇಲೆ ಪತಂಗ ಹೋದ್ರೆ ಜ್ಯೋತಿ ಆರೋಗ್ತದೆ, ಇಲ್ಲ ಪತಂಗದ ರೆಕ್ಕೆ ಸುಟ್ಟೋಗ್ತದೆ. ಹೀಗಾಗಿ ಈ ಉಪಮೆ ಹೊಂದೋದಿಲ್ಲ. ದೈವಾನುಗ್ರಹಕ್ಕೆ ಕೂಡಲ ಸಂಗಮ ದೇವರಲ್ಲಿ ಒಂದಾದೆ ಅನ್ನೋದಕ್ಕೆ ಈ ಉಪಮೆ ಹೊಂದೋದಿಲ್ಲ. ಮತ್ತು ಸರ್ಪನ ಸಂಯೋಗನೂ ಹೊಂದೋದಿಲ್ಲ. ಇರಲಿ, ಅವರು ವಚನದಲ್ಲಿ ಬರೆದಾರೆ, ಮನದ ಮದವನರಿಯದೆ ನಿಮ್ಮ ಕೃಪೆಯಿಂದ ನಿಮ್ಮ ನೆನವೆ. ಈ ಮನಸ್ಸಿಗೆ ಮದ ಅದೆ ಅಂತಾರೆ. ಈ ಮನಸ್ಸಿಗೆ ಮದ ಅದ. ಈ ಮನಸ್ಸಿನಿಂದ ನಾನು ನಿನ್ನ ನೆನೆಯೋಕ್ಕಾಗಲ್ಲಪ್ಪ, ಆದರೆ ನಿನ್ನ ಕೃಪೆಯಿಂದ ನಾನು ನಿನ್ನ ನೆನೀತಾ ಇದ್ದೀನಿ ಅಂತಾರೆ. ಆದರೆ ವಸ್ತು ಸತ್ಯದಲ್ಲಿ ಕೂಡಲ ಸಂಗಮ ದೇವ ಇದುವರೆಗೆ ನಾವು ನೋಡಿಕೊಂಡು ಬಂದ ಹಾಗೆ ಇಷ್ಟೆಲ್ಲ ಅಕ್ಕಮಹಾದೇವರು ಭಕ್ತಿ ಮಾಡಿದರು. ಸ್ಪಂದನ ಮಾಡಿದ್ನೇ ಚನ್ನಮಲ್ಲಿಕಾರ್ಜುನ, ಸ್ಪಂದನ ಇಲ್ಲ ಅಂತ ಗೊತ್ತಾಯಿತು ಅಕ್ಕಮಹಾದೇವಿಗೆ. ಅಕ್ಕಮಹಾದೇವ್ರು ಏನು ಮಾಡಿದರು, ಆ ಭಾವದಿಂದ ಹೊರಗೆ ಬಂದರು. ಇಲ್ಲೇನು ಹೇಳ್ತಾರೆ ಬಸವಣ್ಣನವರು, ನನಗೆ ಕೂಡಲ ಸಂಗಮ ದೇವ ಅನುಗ್ರಹ ಮಾಡ್ದ, ಅವನು ಕೃಪೆ ಆಯಿತು, ಅದರಿಂದ ನಾನು ನಿಮ್ಮನ್ನು ನೆನೀತಾ ಇದ್ದೀನಿ ಅಂತಾರೆ. ಅಂದರೆ ಇವೆಲ್ಲ ಭಾವಗಳೇನಿದೆಯಲ್ಲ, ಹೊರಭಾವ. ಇದು ಹೊರಪದರದ ಭಾವನೆಗಳು, ಅನುಭವಿಸಿದ ಭಾವನೆಗಳಲ್ಲ. ಎನ್ನ ಭಾವದ ಕೊನೆಯ ಮನೆಯ ಮೇಲೆ ಮನೆಯ ಮಾಡಿಕೊಂಡಿಪ್ಪೆಯಯ್ಯ. ನೀನು ನನ್ನ ಭಾವದ ಮನಸ್ಸಿನ ತುದಿಯಲ್ಲಿ ನೀ ಮನೆ ಮಾಡ್ಕೊಂಡಿದೀಯಾ ಅಂತಾರೆ. ಅಂದ್ರೇನು,
ಬಸವಣ್ಣನವರು ಕೂಡಲ ಸಂಗಮ ದೇವರನ್ನು ಯಾವಾಗಲೂ ಸ್ಮರಣೆ ಮಾಡ್ತಾ ಇದ್ದಾರೆ. ನಿನ್ನನ್ನು ನಾನು ಸ್ಮರಣೆ ಮಾಡ್ತಾ ಇದ್ದೀನಿ, ನಿನ್ನನ್ನು ಬಿಟ್ಟು ನನಗೆ ಇನ್ನೊಂದು ನೆನಪಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಈ ಸಾಲಿನ ಅರ್ಥ. ನಿನ್ನನ್ನು ನಾನು ಮನೆ ಮಾಡ್ಕೊಂಬಿಟ್ಟಿದ್ದೀನಿ, ನನ್ನ ಮನಸ್ಸಿನ ತುದಿಯೊಳಗೆ ನಿನ್ನನ್ನು ಮನೆ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಅಂತ ಅವ್ರ ಭಾವದಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕೂಡಲ ಸಂಗಮ ದೇವ, ನೀನು ಎನ್ನ ಪ್ರಾಣನಾಥನಾಗಿ, ನೀನು ನನ್ನ ಒಡೆಯ, ನೀನು ಜಗತ್ತಿನ ಒಡೆಯ, ನೀನು ಜಗತ್ತಿನ ಒಡೆಯನಾಗಿರುವುದರಿಂದ ನನ್ನ ಮನದ ಕೊನೆಯ ಮೇಲೆ ಯಾವಾಗಲೂ ನಿನ್ನನ್ನು ಇರಿಸ್ಕೊಂಡಿದ್ದೇನೆ ಅಂತಾರೆ. ಅಂದರೆ ಏನಾಯಿತು, ಈಗ ಬಸವಣ್ಣನವರು ಭಕ್ತಿಯ ಹಂತವನ್ನು ಮೇಲೆ ಸಾಧನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರೇ ಒಂದು ಕಡೆ ಮನಸ್ಸನ್ನು ಸೊಣಗ ಅಂತ ಕರೆದ್ರು, ಮಂಗ ಅಂತ ಕರೆದ್ರು, ಇನ್ನೂ ಏನೇನೋ ಉಪಮೆಗಳಲ್ಲೆಲ್ಲ ಮನಸ್ಸನ್ನು ಕರೆದಿರೋದು ನಾವು ನೆನಪದ. ಈಗ ಅವೆಲ್ಲ ಹೋದ್ವು. ಈಗ ನನ್ನ ಮನದ ಕೊನೆಯ ಮೇಲೆ ನೆಲೆ ಮಾಡಿಕೊಂಡಿಪ್ಪೆಯ ಕೂಡಲ ಸಂಗಮ ದೇವ ಅಂತಾರೆ. ಅಂದ್ರೇನು, ಕೂಡಲ ಸಂಗಮ ದೇವ ನನ್ನ ಮನಸ್ಸು, ನನ್ನ ಭಾವದ ತುದಿಯೊಳಗೆ ಅವನು ಯಾವಾಗಲೂ ಸದಾ ಇದ್ದಾನೆ. ಯಾಕೆ? ಅವನು ನನ್ನ ಪ್ರಾಣನಾಥ, ಅವನು ನನ್ನ ಒಡೆಯ, ನನ್ನ ಪ್ರಾಣದ ಒಡೆಯ. ಹೀಗೆ ಬಸವಣ್ಣನವರ ಭಕ್ತಿ ಅದು ಹೆಚ್ಚಾಗ್ತಾ ಇದೆ. ಆ ಹೆಚ್ಚಾಗ್ತಾ ಕೂಡಲ ಸಂಗಮ ದೇವರು ಯಾರು ಏನು ಅನ್ನೋದನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ದೇವರನ್ನು ಯಾರಾದರೂ ನಮಗೆ ತಿಳಿಸ್ಕೊಡೋರು ಇದ್ದಾರೆಯೇ? ಯಾರೂ ಇಲ್ಲ. ಅಲ್ಲಿ ಗುಡಿ ಕಡೆ ತೋರಿಸ್ತಾರೆ, ಪೂಜೆ ಮಾಡು ಅಂತಾರೆ, ಇಲ್ಲ ಇಷ್ಟಲಿಂಗದ ಕಡೆ ತೋರಿಸ್ತಾರೆ, ಅಡ್ಡ ಬೀಳು ಅಂತಾರೆ, ಅರ್ಚನೆ ಮಾಡು ಅಂತಾರೆ. ನಮಗೆಲ್ಲ ಹಿರಿಯರೆಲ್ಲ ಹೇಳೋದೇನು, ಇಲ್ಲಿ ಪೂಜೆ ಮಾಡೋ, ಇಲ್ಲೇ ದೇವ್ರದನ, ದೇವ್ರ ಕಾಣ ಇಲ್ಲಿ ಅಂತಾರೆ. ಇಲ್ಲ ಗುಡಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಮೂರ್ತಿ ತೋರಿಸ್ತಾರೆ, ನೋಡು ಅಲ್ಲಿದ್ದಾನೆ ನೋಡು, ನಮಸ್ಕಾರ ಮಾಡು, ಪೂಜೆ ಮಾಡು, ಅಡ್ಡ ಬೀಳು, ಆರತಿ ಮಾಡು, ನೈವೇದ್ಯ ಕೊಡು, ಅರ್ಕೆ ಹೋಲಿಸು ಅಂತಾರೆ. ಆದರೆ ಶಿವಶರಣರಂಗಲ್ಲ. ಅವನು ಪ್ರತ್ಯಕ್ಷ ಕಾಣಬೇಕು, ಅವನೇನು ಅಂತ ತಿಳಿಬೇಕು, ತಳಮುಟ್ಟ ಶೋಧ ಆಗಬೇಕು. ಅದಕ್ಕಾಗಿ ಶಿವಶರಣರು ಏನು ಮಾಡಿದರು, ಅದನ್ನು ಅನುಭವ ಅಂತ ಕರೆದರು. ಅನುಭವದ ನೆಲೆಯಲ್ಲಿ ಬಸವಣ್ಣನವರು ಕೂಡ ಅಕ್ಕ ಮಹಾದೇವಿಯರು, ಅಲ್ಲಮಪ್ರಭುದೇವರು ಯಾವ ದಾರಿಯಲ್ಲಿ ಹೊರಟರು ಆ ದಾರಿಯಲ್ಲಿ ಈಗ ಹೆಜ್ಜೆ ಇಡ್ತಾ ಇದ್ದಾರೆ. ಹಾಗೆ ಹೆಜ್ಜೆ ಇಡುವ ಕಾರಣ ನನ್ನ ಮನದ ಕೊನೆಯ ಮೇಲೆ ಮನೆಯ ಮಾಡಿಕೊಂಡಿಪ್ಪನಾಗಿ. ಯಾಕೆ? ಕೂಡಲ ಸಂಗಮ ದೇವ ಎನ್ನ ಪ್ರಾಣನಾಥ, ಅವನು ನನ್ನ ಪ್ರಾಣದ ಒಡೆಯ. ಹೀಗೆ ಬಸವಣ್ಣನವರ ಭಕ್ತಿ ಹಂತವಾಗಿ ಕೂಡಲ ಸಂಗಮ ದೇವರ ಭಕ್ತಿಯಲ್ಲಿ ತನ್ಮಯವಾಗ್ತಾ ಇದೆ. ವಿಜಯ TV 12 ಬಸವಣ್ಣನವರ ವಚನ ವ್ಯಾಖ್ಯಾನ 481.